ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 2027ರ ಜನಗಣತಿಗೆ ಸಿದ್ಧತೆಯನ್ನ ಆರಂಭ ಮಾಡಿದೆ ಕೇಂದ್ರ ಸರ್ಕಾರ. ಜನಗಣತಿಯ ವೇಳೆ ಕೇಳಬೇಕಿರೋ ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿದೆ. ವಿವಿಧ 40 ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಜನಗಣತಿ ವೇಳೆಯೇ ಜಾತಿ ಗಣತಿಗೂ ಕೂಡ ಸರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಜನಗಣತಿಯ ಜೊತೆ ಜಾತಿ ಗಣತಿ ಪ್ರಕ್ರಿಯೆ ಆಗ್ತಾ ಇರೋದು. ಜಾತಿ ಗಣತಿಯ ಜೊತೆಗೆ ಕೋವಿಡ್ ಲಸಿಕೆಯ ಮಾಹಿತಿ 2011ರ ಜನಗಣತಿಯಲ್ಲಿ 29 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗಿತ್ತು. ಆದರೆ ಈಗ ನೋಡಿ ಕೊಂಚ ಬದಲಾವಣೆಯನ್ನು ತರಲಾಗಿದೆ. ಅಂದರೆ 40 ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ. 2027ರ ಜನಗಣತಿಯಲ್ಲಿ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಕೇಂದ್ರ ಸರ್ಕಾರ 40 ಪ್ರಶ್ನೆಗಳನ್ನು ಪ್ರಕಟ ಮಾಡಿದೆ. ಜನರ ಜಾತಿ ಅಂದರೆ ಅವರು ಪರಿಶಿಷ್ಟ ಜಾತಿ ಪಂಗಡ ಯಾವುದಕ್ಕೆ ಸೇರಿದವರು ಅಂಥೇಳಿ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದು, ಜೊತೆಗೆ ಕೋವಿಡ್ ಲಸಿಕೆ ಪಡೆದ ಸ್ಥಳ ಸೇರಿದ ಹಾಗೆ ಹಲವು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗತ್ತೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಬಟ್ ಇದು ಯಾವ ಕಾರಣಕ್ಕೆ ಅನ್ನೋದನ್ನು ನಾವು ಇನ್ನೂ ಡೀಟೇಲ್ಸ್ ಆಗಿ ತೊಗೊಳ್ಬೇಕಾಗತ್ತೆ. ಜಾತಿ ಗಣತಿ ನಮೂನೆಯಲ್ಲಿ ವ್ಯಕ್ತಿಯ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರೇ ಅನ್ನೋದನ್ನು ಕೇಳಲಾಗತ್ತೆ. ಜೊತೆಗೆ ಅವರ ಜಾತಿ ಯಾವುದು ಎಂಬ ಮಾಹಿತಿಯನ್ನು ಪಡೆಯಲಾಗತ್ತೆ. ಕೋವಿಡ್ ಲಸಿಕೆಯನ್ನು ಎಲ್ಲಿ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೂ ಕೂಡ ಕೇಳಲಾಗತ್ತೆ. ಟೋಟಲ್ 40 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಜೊತೆಗೆ ಸೆಪ್ಟೆಂಬರ್ 1ರಿಂದ ಲಡಾಖ್ ಹಾಗೂ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಉತ್ತರಾಖಂಡ್ನಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ. 2027 ಫೆಬ್ರವರಿ ತನಕ ವಿವಿಧ ಹಂತಗಳಲ್ಲಿ ಈ ಗಣತಿಯ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸೊ ಈ ಗಣತಿ ಪ್ರಕ್ರಿಯೆಗೂ ಕೂಡ ಜನ ಸಿದ್ಧ ಆಗಿರಬೇಕು, ಎಲ್ಲ ಮಾಹಿತಿಯನ್ನು ಸರಿಯಾಗಿ ಇಟ್ಕೊಂಡು ಇರಬೇಕು. ಯಾಕಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಹಲವಾರು ಪ್ರಕ್ರಿಯೆಗಳು ನಡೀತಾನೆ ಇದ್ದಾವೆ. ಈಗ 27ರ ಜನಗಣತಿ ಪ್ರಕ್ರಿಯೆ ನಡೆಯುತ್ತೆ, ಅದ್ರ ಜೊತೆಗೆ ಜಾತಿ ಗಣತಿ ಕೂಡ ನಡೆಯುತ್ತೆ.